ಜಗಳ ಜಾಸ್ತಿ ಜೋರಾಗಿ ನಡೀತಾ ಇದ್ದಂಗೆ ಕಾಣಿಸ್ತಾ ಇದೆ. ಕುರ್ಚಿ ಕಿತ್ತಾಟ ಈಗ ಯಾವ ರೀತಿ ಆಗಿದೆ ಅಂತಂದ್ರೆ ಬೀದಿ ರಂಪಾಟವಾಗ್ಬಿಟ್ಟಿದೆ. ಕಾಂಗ್ರೆಸ್ ಏನಿದೆ ತಾರಕಕ್ಕೇರಿದೆ. ಈ ಒಂದು ಕುರ್ಚಿ ಕಾಳಗ ಇದೇ ಈ ಹೊತ್ತಿನ ವಿಶೇಷ. ಯಾರಾಗ್ತಾರೆ ಮೂವರೊಳಗೆ ಫೈನಲ್ ಫೈಟ್ ಕೊಡೋರು ಯಾರು ಅಂತ ಹೇಳಿ ನಾನು ಕಾವ್ಯ ಹೆಗಡೆ. ರಾಜ್ಯ ಕಾಂಗ್ರೆಸ್ನಲ್ಲಿ ತಾರಕಕ್ಕೇರಿದ ಕುರ್ಚಿ ಕಾಳಗ. ಸಿದ್ದು ಡಿಕೆ ಶಿವಕುಮಾರ್ ಪರಂ ನಡುವೆ ಸಿಎಂ ಕುರ್ಚಿ ಫೈಟ್. ಸಿಎಂ ಪಟ್ಟದಾಟ. ಯಾರಾಗ್ತಾರೆ ಈ ಮೂವರೊಳಗಡೆ? ಅಹಿಂದ ನಾಯಕರಿಗೆ 5 ವರ್ಷ ಪೂರೈಸಬೇಕೆನ್ನುವಂತಹ ಆಸೆ. ಅಧಿಕಾರ ಹಂಚಿಕೆ ನಿರೀಕ್ಷೆಯಲ್ಲಿ ಕನಕಪುರದ ಬಂಡೆ. ದಲಿತ ಸಿಎಂ ದಾಳ ಉರುಳಿಸ್ತಾರ ಪರಮೇಶ್ವರ್. ಪರಂ ಮುಂದಿನ ಸಿಎಂ ಬಾಂಬ್ ಎಸೆದಿದ್ದಂತಹ ರಾಜಣ್ಣ. ವಾರದೊಳಗಡೆ ಕುರ್ಚಿ ಫೈಟ್ ಅಂತ್ಯ ಅಂತ ಹೇಳಿರುವಂತ ಮುನಿಯಪ್ಪ. ಶೀಘ್ರದಲ್ಲಿಯೇ ಸಿಎಂ ಕುರ್ಚಿ ಕದನಕ್ಕೆ ಬ್ರೇಕ್ ಬೀಳುವ ಸಿಗ್ನಲ್. ಕುರ್ಚಿ ಫೈಟ್ಗೆ ಫೈನಲ್ ಟಚ್ ಕೊಡ್ತಾರ ಹೈಕಮಾಂಡ್ ಅಂತ ಕಾಂಗ್ರೆಸ್ ಅಲ್ಲಿ ಹೆಂಗಾಗಿದೆ ಅಂತಂದ್ರೆ ಆಡ ಹುಡ್ರಿಗೂ ಕೂಡ ಗೊತ್ತಾಗ್ತಾ ಇದೆ ಸಿಎಂ ಯಾರಾಗ್ತಾರೆ ಎನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಕ್ಕಾಪಟ್ಟೆ ಚರ್ಚೆಗಳು ಗೊಂದಲಗಳು ಆಗ್ತಾ ಇದೆ ಅಂತ ಹೇಳಿ ಕೇರಳ ಒಂದು ಪ್ರಮಾಣ ವಚನದ ಸ್ವೀಕಾರ ಕಾರ್ಯಕ್ರಮದಲ್ಲಿ 45 ನಿಮಿಷ ಪ್ರಮಾಣ ವಚನ ಸ್ವೀಕಾರ ಆದ್ರೆ 3 ತಾಸು ಕೇರಳದಲ್ಲಿ ಮಾತುಕತೆ ಆಗಿದೆ ಅಂತ ಹೇಳಿ ಬಲ್ಲ ಮೂಲಗಳಿಂದ ಬಂದಿರುವಂತಹ ಮಾಹಿತಿ. ಇದರ ನಡುವೆಯಲ್ಲಿ ರಾಜಣ್ಣ ಅವರ ಹೇಳಿಕೆಯೂ ಕೂಡ ಸಾಕಷ್ಟು ಸದ್ದಿನ ಮಾಡಿತು. ಅದರ ಜೊತೆಗೆ ಮುನಿಯಪ್ಪ ಅವರು ಹೇಳಿದ್ದಾರೆ 1 ವಾರದೊಳಗಡೆ ಎಲ್ಲ ಮುಗಿತವೆ ಅಂತ ಹೇಳಿ. ಗೊತ್ತಿಲ್ಲ 1 ವಾರದಲ್ಲಿ ಯಾರು ಸಿಎಂ ಆಗ್ತಾರೆ, ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ ಗೊತ್ತಿಲ್ಲ, ಅದು ಕಾದ್ ನೋಡ್ಬೇಕು. ಇಲ್ಲಿ ಈಗ ನಾನು ಬೇಕಾದ್ರೆ ವಕ್ತಾರನ್ನ ಮಾತಾಡಿಸ್ತೀನಿ, ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ. ಎಸ್, ಇವತ್ತು ನಮ್ಮ ಜೊತೆಗೆ ಇದ್ದಾರೆ ರಿಷಿಕ್ ಗೌಡ JDS ವಕ್ತಾರರು, ಬಾಲಕೃಷ್ಣ ಯಾದವ್ ಕಾಂಗ್ರೆಸ್ ವಕ್ತಾರರು, ಹಾಗೆ ವಿಜೇಂದ್ರ ಅವರು ಬಿಜೆಪಿಯ ವಕ್ತಾರ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಎಸ್, ನಾನು ಪ್ರಪ್ರಥಮ ಬಾರಿಗೆ ಬಾಲಕೃಷ್ಣ ಅವರನ್ನ ಕೇಳ್ತೀನಿ. ನಾನು ಕೇಳಿದ್ರೆ ಕ್ವಶನ್ ಆನ್ಸರ್ ಏನು ಬರುತ್ತೆ ಅಂತ ನಂಗೆ ಮೊದಲೇ ಗೊತ್ತು, ಆದರೂ ಕೇಳ್ತೀನಿ. ವಾರದೊಳಗಡೆ ಸಿಎಂ ಡಿಸೈಡ್ ಆಗ್ತಾರಂತ, ಹೌದಾ? ನಿಮ್ದೇ ಪಕ್ಷದ ಮುನಿಯಪ್ಪ ಅವರು ಹೇಳಿದ್ದು. ಹಂಗಿದ್ದೇನು ಇಲ್ಲ ಅಂತ ದಯವಿಟ್ಟು ಹೇಳಕ್ ಹೋಗ್ಬೇಡಿ ಸರ್, ಆಡ ಹುಡ್ರಿಗೂ ಗೊತ್ತಾಗ್ತಾ ಇದೆ. ನೋಡಿ, ಒಂದು ರಾಜಕೀಯ ಪಕ್ಷ ಅಂತ ಹೇಳಿದಾಗ ಮುಖ್ಯಮಂತ್ರಿ ಪದವಿಗಳು ಆಡಳಿತ ನಡೆಸೋಂಥ ಸಂದರ್ಭದಲ್ಲಿ ಕಾಲಕ್ಕೆ ಬದಲಾವಣೆಗಳು ಕೆಲವು ಬಾರಿ ಆಗುತ್ತೆ, ಕೆಲವು ಬಾರಿ ಆಗಲ್ಲ. ಇದೆಲ್ಲದೂ ಕೂಡ ಡಿಪೆಂಡ್ ಆಗ್ತಕ್ಕಂಥದ್ದು ಒಂದು ಆ ರಾಜ್ಯದ ಏನು ಪರಿಸ್ಥಿತಿ, ರಾಜಕೀಯ ಪರಿಸ್ಥಿತಿ, ಅದರ ಜೊತೆಯಲ್ಲಿ ಒಂದು ರಾಜ್ಯ ನಾಯಕರುಗಳ ಅಭಿಪ್ರಾಯ, ಜೊತೆಗೆ ಕಾಂಗ್ರೆಸ್ ಪಕ್ಷ ಅವರ ಇಡೀ ರಾಷ್ಟ್ರೀಯ ಮಟ್ಟದಲ್ಲಿ ಚಿಂತನೆಯನ್ನು ನಡೆಸಿ ಆ ರಾಜ್ಯಕ್ಕೆ ಒಂದು ಅವಶ್ಯಕತೆ ಇದೆ ಬದಲಾವಣೆಗಳು ಅಂತ ಹೇಳಿದಾಗ ಕಾಲಕ್ಕೆ ಖಂಡಿತವಾಗೂ ಕಾಂಗ್ರೆಸ್ ಈಗ ಬರೀ ಕೇವಲ ಕರ್ನಾಟಕ ಅಲ್ಲ, ಯಾವಾಗಲೂ ಕೂಡ ಡಿಬೇಟ್ 1-2 ದಿನದ ಹಿಂದೆ ಕೇಳಿದ್ದೆ, ನಿಮ್ಮನ್ನೇ ಪ್ರಶ್ನೆ ಕೇಳಿದ್ದೆ, ಆಗ್ತಾರೆ ಬದಲಾವಣೆ ಆಗ್ತಾರೆ? ಇಲ್ಲ, ಆಗದೇ ಇಲ್ಲ, ನಮ್ಮ ಹೈಕಮಾಂಡ್ ಹೆಂಗೆ ಹೇಳುತ್ತೋ ಹಂಗೆ ನಡ್ಕೊಳ್ತೀವಿ ಅಂತ ಹೇಳಿ. ಅಲ್ಲ, ಈಗಲೂ ನಾವು ಅದನ್ನೇ ಹೇಳ್ತಕ್ಕಂಥದ್ದು. ಏನಂತ ಹೇಳ್ತೀವಿ ಅಂತ ಹೇಳಿದ್ರೆ, ನೋಡಿ, ಹೈಕಮಾಂಡ್ ಬಯಸಿದ್ರೆ ಯಾವಾಗ ಬೇಕಾದ್ರೂ ಆಗುತ್ತೆ. ಆದರೆ ಅದು ಯಾವಾಗ ಹಂಗಂತೇಳಿ ಯಾವಾಗಲೂ ನಾವು ಚರ್ಚೆ ಇಟ್ಕೊಳ್ಳೋಕ್ಕಾಗಲ್ಲ. ಅದನ್ನ ಚರ್ಚೆ ಯಾವಾಗಲೂ ಮಾಡೋಕ್ಕಾಗಲ್ಲ. ನಾವು ಮಾಡೋಕ್ಕಾಗೋದಿಲ್ಲ. ಚರ್ಚೆ ನಿಮ್ಮಿಂದಲೇ ಶುರುವಾಗುತ್ತೆ, ಕಾಂಗ್ರೆಸ್ ಪಕ್ಷದಿಂದಲೇ ಶುರುವಾಗುತ್ತೆ ಸರ್. ಬೆಂಕಿ ಇಲ್ಲದೆ ಹೊಗೆ
ಆಗದೇ ಇಲ್ಲ. ರಾಜಣ್ಣ ಅವರ ಹೇಳಿಕೆ ಯಾವ ರೀತಿಯಾಗಿ ಬಾಂಬ್ ಸ್ಫೋಟ ಆಯ್ತು ಅಂತ ನಿಮ್ಗೆ ಗೊತ್ತಿದೆ. ಮಾಧ್ಯಮದವ್ರ ಮೇಲೆ ಬೆಟ್ಟಿಟ್ಟು ತೋರಿಸೋ ಅವಶ್ಯಕತೆ ಇಲ್ಲ. ಇಲ್ಲಿ ನಿಮ್ಮದೇ ಪಕ್ಷದವ್ರು ಮಾತಾಡ್ತಾರೆ, ನಾವು ಹೇಳಬೇಕಾಗುತ್ತೆ ಅವಾಗ. ಇಲ್ಲ, ಖಂಡಿತವಾಗೂ ನಾವು ಮಾಧ್ಯಮದವ್ರ ಮೇಲೆ ಯಾವ ಕಾರಣಕ್ಕೂ ಬೆಟ್ಟಿಟ್ಟು ತೋರಿಸಲ್ಲ. ಯಾಕಂತ ಹೇಳಿದ್ರೆ ಪಾಪ ನೀವು ಈ ವ್ಯವಸ್ಥೆಯಲ್ಲಿ ತಮ್ಮದು ಈಗ ರಾಜಣ್ಣ ಹೇಳಿರುವಂತ ಸರ್ ಬಿಟಾಕಿ ಸರ್, ಆ ವಿಚಾರಗಳೇ ಬೇಡ ನಮಗೆ. ಈ ಒಂದು ಸರ್ಕಲ್ ಅಲ್ಲಿ ಇರೋಣ ನಾವು. ಏನು ಅಂತಂದ್ರೆ ರಾಜಣ್ಣ ಅವ್ರ ಹೇಳಿಕೆ ಹೌದಾ ಸರಿನಾ, ಅಥವಾ ಅವರ ಒಂದು ಆಸೆ ಆಕಾಂಕ್ಷೆಗಳನ್ನ ಹೇಳ್ಕೊಂಡ್ರು, ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಕೂಡ ರಿಟರ್ನ್ ಮಾತನಾಡಿದ್ದಾರೆ. ಹಿಂಗೆಲ್ಲ ನಡೀತಾ ಇರಬೇಕಾದ್ರೆ ಜನ ಹೆಂಗ್ ನಿಮ್ಮ ಮೇಲೆ ವಿಶ್ವಾಸ ಇಡಬೇಕು? ಇಲ್ಲ, ನಾವು ನೋಡಿ ಯಾವಾಗಲೂ ಇವತ್ತಲ್ಲ, ನೀವು ಯಾವುದೇ ನಮ್ಮ ಈ ಕರ್ನಾಟಕ ರಾಜ್ಯದ್ದೇ ಉದಾಹರಣೆ ತಗೊಳ್ಳಿ. ಮುಖ್ಯಮಂತ್ರಿಗಳ ವಿಚಾರ ಮುಖ್ಯಮಂತ್ರಿಗಳ ಬದಲಾವಣೆ ಅನ್ನೋದಕ್ಕಿಂತ ನಾವು ಇನ್ನೊಬ್ಬರಿಗೆ ಅವಕಾಶಗಳೂ ಕೊಟ್ಟಿದ್ದೀವಿ. ಈಗ ಉದಾಹರಣೆಗೆ ಹಿಂದೆ ವೀರೇಂದ್ರ ಪಾಟೀಲ್ ಅವರು ಆಡಳಿತ ನಡೆಸ್ತಾ ಇದ್ರು 89ರಲ್ಲಿ. ವೀರೇಂದ್ರ ಪಾಟೀಲ್ ಹಲವಾರು ಕಾರಣಗಳಿಂದ ನಾವು ಬದಲಾವಣೆ ಮಾಡಬೇಕಾಯಿತು. ಅವ್ರನ್ನ ಬದಲಾವಣೆ ಮಾಡ್ತೀವಿ ಅಂತಲ್ಲ, ಅದ್ರ ನಂತರ ಅಲ್ಲ ಒಂದು ನಿಮಿಷ ಮೇಡಮ್ ಅವರೇ, ಒಂದು ನಿಮಿಷ. ಅವತ್ತು ಅವ್ರಿಗೇನು ಆರೋಗ್ಯದಲ್ಲಿ ಏರುಪೇರು ಇವೆಲ್ಲ ಸಮಸ್ಯೆಗಳು ಬಂದಂಥ ಸಂದರ್ಭದಲ್ಲಿ ನಾವು ಎಸ್ ಬಂಗಾರಪ್ಪನವ್ರನ್ನ ಮುಖ್ಯಮಂತ್ರಿ ಮಾಡಿದ್ವಿ. ಇಲ್ಲಿ ನಾವು ಕೇವಲ ಅವಾಗ ನಾವು ವೀರೇಂದ್ರ ಪಾಟೀಲ್ ಅವ್ರನ್ನ ಬದಲಾವಣೆ ಮಾಡ್ಬೇಕಂತ ನಾವು ಇವ್ರನ್ನ ಬಂಗಾರಪ್ಪನವ್ರನ್ನ ಮಾಡಲಿಲ್ಲ. ಎಲ್ಲ ಒಂದು ವಾಸ್ತವಿಕ ಚಿತ್ರಣ, ಏನು ಮಾಡಬೇಕೋ ಬೇಡವೋ, ಪರಿಸ್ಥಿತಿ ಏನಿದೆ, ರಾಜಕೀಯ ಪರಿಸ್ಥಿತಿ ಏನಿದೆ, ಈ ರಾಜ್ಯಕ್ಕೆ ಏನು ಒಳ್ಳೇದಾಗಬೇಕು, ನಮ್ಮ ಅಡ್ಮಿನಿಸ್ಟ್ರೇಟಿವ್ ಮ್ಯಾಟರ್ ನಾವು ಮಾಡ್ತೀವಿ. ಕಾಂಗ್ರೆಸ್ ನಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇರುವುದು ಕುರ್ಚಿ ಕದನ. ಇದರ ಮಧ್ಯದಲ್ಲಿ ಜನಸಾಮಾನ್ಯರನ್ನು ಮರಿತಾ ಇದ್ದಾರಾ ಅಂತ ಪ್ರಶ್ನೆ. ನೋಡಿ, ಒಂದು ಕಾಂಗ್ರೆಸ್ನ ಈ ಒಂದು ಸರ್ಕಾರ ರಾಜ್ಯದಲ್ಲಿ ಆಡಳಿತಕ್ಕೆ ಬಂದು ಈಗೇನು 3 ವರ್ಷ ಆಗಿದೆ. 3 ವರ್ಷದಲ್ಲಿ ನಿರಂತರವಾಗಿ ಕುರ್ಚಿ ಕಿತ್ತಾಟ, ಒಳಜಗಳ ಇದರಲ್ಲಿ ನಿರಂತರವಾಗಿದ್ದಾರೆ. ಈಗ ನಾವು ಸಿನಿಮಾಗಳಲ್ಲಿ ನೋಡ್ತೀವಿ, ಈಗ KGF 1, KGF 2, KGF 3 ಅಂತ. ಈಗೇನಾಗ್ತಾ ಇತ್ತು, ಮೊದಲೇ ವರ್ಷ ಬರೀ ಕುರ್ಚಿ ಕಿತ್ತಾಟ ಒಳಗಡೆ ಇತ್ತು. KGF 2 ತರ ಇಲ್ಲಿ ಮುಖ್ಯಮಂತ್ರಿ ಟು ಡಿ ಕೆ ಶಿವಕುಮಾರ್ ಎಂಟ್ರಿ ಆದ್ರು. ಈಗ 3ನೇದು ಈಗ ಪರಮೇಶ್ವರ್ ಎಂಟ್ರಿ ಆಗಿದ್ದಾರೆ KGF 3 ತರ. ಸೊ ಹಂಗಾಗಿ ಇವರು ಏನು ಅಂದ್ರೆ, ಇವ್ರು ಏನಾರು ಈ ರೇಸ್ಗಳು ಮಾಡಂಗಿದ್ರೆ ಇವ್ರು ವಿಧಾನಸೌಧ ಮುಚ್ಚಿಬಿಟ್ಟತ್ಲಾಗೆ ಆ ರೇಸ್ ಕೋರ್ಸ್ ಇದೆಲ್ಲ ಖಾಲಿ ಇದೆಲ್ಲ, ಅಲ್ಲಿ ರೇಸ್ ಆಡ್ಕೊಂಡು ಎಲ್ಲರೂ ಆಟಾಡಿ ಒಂದು ಜನದ ಸಮಸ್ಯೆ ಕೇಳೋರಿಲ್ಲ ಅವರು. ಬರೀ ಇವ್ರು ಕುರ್ಚಿ ಕಿತ್ತಾಟದಲ್ಲೇ ನಿರತರಾಗ್ಬಿಟ್ರೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಬರೀ ಜನ ಇದನ್ನ ಕೇಳಿ ಕೇಳಿ ಸಾಕಾಗೋಗ್ಬಿಟ್ಟಿದ್ದಾರೆ. ನಾವೇ ಇದು ಕತ್ತಾರ ಡಿಬೇಟ್ ಮಾಡ್ಬಿಟ್ಟಿದೀವಿ, ನಮಗೂ ಸಾಕಾಗ್ಬಿಟ್ಟಿದೆ ಆಗ್ಲೇ. ಈಗ ಒಂದು ವಿರೋಧ ಪಕ್ಷವನ್ನ ಇರ್ಬೇಕ್ರಿ, ಸುಮ್ಮನೆ ಇರ್ರಿ. ನಿಮಗೆ ಒಂದು ಆಡಳಿತ ನಡ್ಸಕ್ಕಾಗಲ್ಲ ಇಲ್ಲಿ. ಅಲ್ಲ, ಇದು ಬಂದ್ಬಿಟ್ಟು ಕೇಳಿಸ್ಕೊಳ್ಳಿ, ನೀವು ಮಾತಾಡ್ಬೇಕಾದ್ರೆ ಒಂದು ವಿಚಾರ ಮಾತಾಡಿಲ್ಲ ನಾನು. ಈಗ ನೀವು ಯಾದವ್ ಅವರೇ, ನೀವು ಒಂದು ಮಾತಾಡ್ಬೇಕಾದ್ರೆ ನಾನು ಒಂದು ತುಟುಕ್ ಪಿಟ್ಟಿಕ್ ಬಾಯ್ಬಿಟ್ಟಿಲ್ಲ. ದಯವಿಟ್ಟು ನೀವು ಸ್ವಲ್ಪ ಈ ಒಂದು ವಕ್ತಾರಾಗಿ ಸ್ವಲ್ಪ ಇದನ್ನ ಫಾಲೋ ಮಾಡ್ಬೇಕಾಗ್ತದೆ ಸ್ಟ್ಯಾಂಡರ್ಡ್ಸ್ ನ. ಹೀಗಾಗಿ ಇವರು ನೋಡಿ, ರಾಜ್ಯದಲ್ಲಿ ನಿರಂತರವಾದ ಒಂದು ಸಮಸ್ಯೆಗಳು ಉದ್ಭವ ಇದೆ. ಈಗ ಬೆಂಗಳೂರಲ್ಲಿ ಒಂದೇ ಒಂದು ರಸ್ತೆ ಸರಿ ಇದೆ ಮೇಡಮ್, ಒಂದು ಹೋಗ್ಲಿ, ಈಗ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ ಇದು ಮಾಡ್ರಪ್ಪ BBMP ಅಂತ, ಅದನ್ನೂ ಮಾಡ್ತಾ ಇಲ್ಲ. ಈ ರಾಜ್ಯದ ಸಮಸ್ಯೆ ನೋಡಿ, ರೈತರ ಸಮಸ್ಯೆಗಳು ಕೇಳೋರೇ ಇಲ್ಲ. ನೀರಿನ ಸಮಸ್ಯೆ ಇದೆ, ಅದ್ರ ಬಗ್ಗೆ ಕೇಳೋರಿಲ್ಲ. ಆಮೇಲೆ ಈ ಸುಳ್ಳು ಗ್ಯಾರಂಟಿ ಕೊಟ್ಬಿಟ್ಟಿದ್ದಾರೆ, 5 ಗ್ಯಾರಂಟಿ ನಾವು ಕೊಡ್ತೀವಿ ಅಂತ. ಯಾವ್ದು ಸರಿಯಾಗಿ ಕೊಡ್ತಾರೆ ಅದನ್ನು ಸರಿಯಾಗಿ ತಲುಪ್ತಿಲ್ಲ ಜನಕ್ಕೆ. ಒಟ್ಟಿಗೆ ಏನಂದ್ರೆ ಆಡಳಿತ ಯಂತ್ರ ಕುಸಿದು ಬಿದ್ದೋಗ್ಬಿಟ್ಟಿದೆ. ಈ ಒಂದು ಕಾರಣಕ್ಕಾಗಿ ಅವರು ಜನರನ್ನ ಮರಿತಾ ಇದ್ದಾರೆ ಅನ್ನೋದು ನಿಮ್ಮ ವಾದ. ಎಸ್ ರಿಷಿಕ್ ಗೌಡ ಅವರೇ, ವಿಚಾರ ಇಷ್ಟೇ. ಏನು ಅಂತಂದ್ರೆ ಎಲ್ಲಿ ಪರಮೇಶ್ವರ್ ಅವರು ಈ ಒಂದು ಆಟಕ್ಕೆ ಬರ್ತಾರೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಹೆದರ್ಕೊಂಡಿದ್ದಾರಾ? ಮೇಡಮ್, ತಮ್ಮ ಮಾಧ್ಯಮದ ಮುಖಾಂತರ ಈ 2 ದಿವಸದಿಂದ ಸನ್ಮಾನ್ಯ ದೇವೇಗೌಡ ಅಪ್ಪಾಜಿ ಅವರ ಬರ್ತ್ಡೇ ಇತ್ತು, ಬಿಲೇಟೆಡ್ ಬರ್ಡೇ ವಿಶಸ್ನ ಹೇಳಕ್ಕೆ ಬಯಸ್ತೀನಿ ಮೊದಲನೇದಾಗಿ. ಎರಡನೇದಾಗಿ, ನಾವು TV ಸೀರಿಯಲ್ಗಳಲ್ಲಿ ಫಿಲ್ಮ್ಗಳಲ್ಲಿ ನೋಡಿರ್ತೀವಿ, ಯಾವುದಾದ್ರೂ ಅಧಿನಾಯಕಿ ಅವ್ರಿಗೆ ಏನಾದ್ರು ಒಂದು ಭಾಷೆ ಕೊಟ್ಟಿರ್ತಾರೆ. ಸೊ ಅದನ್ನು ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿರುವಂಥ ಆಡಳಿತ ಕಾಂಗ್ರೆಸ್ ಅವರು ಸನ್ಮಾನ್ಯ ಅಧಿನಾಯಕಿ ಸೋನಿಯಾ ಮೇಡಮ್ ಜಿ ಅವರು, ವಿತ್ ಡ್ಯೂ ರೆಸ್ಪೆಕ್ಟ್, ಆಮೇಲೆ ಯುವ ನಾಯಕರಾಗಂಥ ಯುವರಾಜರಾಗಿರುವಂತಹ ರಾಹುಲ್ ಗಾಂಧಿ ಅವ್ರಿಗೆ ಇಟಲಿಯಲ್ಲಿ ವಿನೀಸ್ ಇದೆಯಲ್ಲ ಅದರ ಮಾದರಿ ಬ್ಯಾಂಗ್ಳೂರ್ನ ಮಾಡೇ ಮಾಡ್ತೀವಿ ಅಂತ ಅಂದ್ಬಿಟ್ಟು ವಿನೀಸ್ ಮಾಡಿಬಿಟ್ಟಿದ್ದಾರೆ. ಸೊ ಎಷ್ಟೋ ಜನ ಈಗ ವಿನೀಸ್ ಅಂತ ಗೂಗಲ್ ಮಾಡಿ ನೋಡಿದಾಗ ಯಾವುದಪ್ಪ ಅದು ಡೆವಲಪ್ಡ್ ಸಿಟಿ ಅಂತ ಹೇಳಿದ್ರೆ ಅಲ್ಲೆಲ್ಲ ನಿಮಗೆ ಬರೀ ನೀರಲ್ಲೇ ಇದೆ ಸಿಟಿ. ಸೊ ಹಾಗಾಗಿ ಬ್ಯಾಂಗ್ಳೂರ್ನ ನಿಮಗೆ ವೆನೀಸ್ ಥರ ಮಾದರಿ ಅವ್ರು ಏನು ಪ್ರಾಮಿಸ್ ಮಾಡಿದ್ರು ಅದನ್ನು ಅವರು ಈಡೇರಿಸಿದ್ದಾರೆ. ಸೊ ಅವ್ರು ಕಂಗ್ರ್ಯಾಚುಲೇಷನ್ಸ್. ಇನ್ನು 139 ಜನ ಶಾಸಕರು ಉಳಿರುವಂತಹ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಹೇಳಿದರು, ಪೆನ್ ಕೊಡಿ ಪೇಪರ್ ಕೊಡಿ ಅಂತಂದರು. ಅಂದರೆ 139 ಜನ ಶಾಸಕರನ್ನು ನಾವು ಪೆನ್ನು ಕೊಟ್ವಿ, ಪೇಪರ್ ಕೊಟ್ವಿ. ಈ 3 ವರ್ಷದಲ್ಲಿ ಅವರ ಸಾಧನೆ ಏನು ಅಂತ ಹೇಳಿದ್ರೆ, ದಯಮಾಡಿ ತಾವೇನಾದ್ರು ಝೂಮ್ ಮಾಡಿ ನೋಡಿದ್ರೆ ಇದರೊಳಗೆ ಏನಾದ್ರು ನಿಮಗೆ ಕಾಣಿಸ್ತಾ ಇದೆಯಾ? ಪೆನ್ನು ಕೊಟ್ಟಿದ್ದೀವಿ, ಪೇಪರ್ ಕೊಟ್ಟಿದ್ದೀವಿ, ಏನು ಕಾಣಿಸ್ತಾ ಇದೆ? ನಾನು ನಿಮಗೆ 1, 2, 3 ಅಂತ ಬರೆದಿದ್ದೀನಿ. ಯಾಕೆ 1, 2, 3 ಬರೆದಿದ್ದೀನಿ ಅಂತ ಹೇಳಿದ್ರೆ, ಮೊದಲನೇ ವರ್ಷದಲ್ಲೂ ಶೂನ್ಯ ಅಭಿವೃದ್ಧಿ,
ಎರಡನೇ ಸೊನ್ನೆನೂ ಶೂನ್ಯ ಅಭಿವೃದ್ಧಿ, ಮೂರನೇ ಸೊನ್ನೆ ಅಂದರೆ ಮೂರನೇ ವರ್ಷದಲ್ಲೂ ಕೂಡ ಶೂನ್ಯ ಅಭಿವೃದ್ಧಿ. ಅಂದರೆ ನಿಮಗೆ ಇದರಲ್ಲಿ ಏನಾದರೂ ಅಭಿವೃದ್ಧಿ ಮಾಡಿದಾರಾ ಅಂತ ನಾವೇನಾದ್ರು ನೋಡಿದ್ರೆ ಇದರಲ್ಲಿ ನಿಮಗೆ ಏನೂ ಕಾಣಿಸಲ್ಲ, ಸೊನ್ನೆ. ಇನ್ನು ಮಾಡಿದಾದ್ರೂ ಇವ್ರು ಏನು ಅಂತ ಹೇಳಿದ್ರೆ ಈ 3 ವರ್ಷ ಜನರು ಕೊಟ್ಟಿರುವಂಥ ಮ್ಯಾಂಡೇಟ್ನ ಅರ್ಧ ಹಾಕಿದ್ರು. ಏನು ಅರ್ಧ ಆಗ್ತಾ ಇದ್ರು ಅಂತ ಕೇಳ್ತಾ ಇದ್ರಲ್ವಾ, ಶೂನ್ಯ ಅಭಿವೃದ್ಧಿ ಮಾಡಿರುವಂಥದ್ದು ಕಾಂಗ್ರೆಸ್ ಅರ್ಧಿರುವಂಥದ್ದು ಇದು. ಇನ್ನು ಈಗ ಕಂಪ್ಲೀಟ್ ಮಾಡ್ಬಿಡ್ತೀನಿ. ಈಗ ತಾವು ಕೇಳಿದ್ರಿ ಪರಮೇಶ್ವರ್ ಅವರು ಕೂಡ ಈಗ ಎಂಟ್ರಿ ಆಗಿದ್ದಾರೆ. ಯಾವ ರೀತಿ ಇದು ಅಂತ ಹೇಳಿದ್ರೆ, ಒಂದು ಕುರ್ಚಿ 3 ಕಂಟೆಂಡರ್ಸ್. ಈ ಹಿಂದೆ ನಾವೊಂದು ಗಾದೆ ಹೇಳ್ತಿದ್ವಿ, ಮನೆ ಒಂದು 3 ಬಾಕ್ಲು ಅಂತ. ಈಗ ಏನಾಗಿದೆ ಅಂತ ಹೇಳಿದ್ರೆ ಕುರ್ಚಿ ಒಂದು 3 ಜನ ಕಂಟೆಸ್ಟರ್ಸ್ ಆಗಿಬಿಟ್ಟಿದ್ದಾರೆ. ಈ ಹಿಂದೆ ಸನ್ಮಾನ್ಯ ಸಿದ್ದರಾಮಯ್ಯನವ್ರನ್ನೇ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಪರಮೇಶ್ವರ್ ಅವರು ಯಾವಾಗ KPCC ಪ್ರೆಸಿಡೆಂಟ್ ಅಧ್ಯಕ್ಷ ಆಗಿದ್ರು, ಎಲ್ಲಿ ಅವರು ನೆಕ್ಸ್ಟ್ CM ಆಗ್ತಾರೋ ಅಂತ ಅವ್ರನ್ನ ಸೋಲಿಸ್ತವರೇ ಸನ್ಮಾನ್ಯ ಸಿದ್ದರಾಮಯ್ಯನವರು. ಅಲ್ಲ, ಈಗ ಪರಮೇಶ್ವರ್ ಅವರ ವಿಚಾರಕ್ಕೆ ಬರುವುದಾದ್ರೆ ರಾಜಣ್ಣ ಅವರು ಹೇಳಿರುವಂಥದ್ದು, ಯಾಕಂತಂದ್ರೆ ಅವ್ರು ಕೂಲಿ ಮಾಡಿದ್ದಾರೆ, ಕೆಲಸ ಮಾಡಿದ್ದಾರೆ, ಆ ಒಂದು ಕಾರಣಕ್ಕೆ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ. ಸೊ ಆ ವಿಚಾರವನ್ನ ಬದಿಗಿಟ್ಟು ನೋಡಿದ್ರೆ ನನ್ನ ಪ್ರಶ್ನೆ ಸಿಂಪಲ್ ಆಗಿದೆ, DK ಶಿವಕುಮಾರ್ ಅವರು ಹೆದರಿದ್ದಾರಾ ಅಥವಾ ಎದುರಿಲ್ಲ? ನೋಡಿ, ನಿಮಗೆ ಡೇ 1 ಇದನ್ನು ಸನ್ಮಾನ್ಯ DK ಶಿವಕುಮಾರ್ ಅವ್ರು ಏನ್ ಕೇಳ್ತಾ ಇದ್ದಾರೆ, ನನ್ನ ಹತ್ರ ನಂಬರ್ಸ್ ಇದೆ, ಶಾಸಕರಿದ್ದಾರೆ, ನಾನು CLP ನಾಯಕ ಆಗಿಬಿಟ್ಟು ನಾನು CM ರೇಸಲ್ಲಿ ಇದ್ದೀನಿ ಅಂತ ಅವ್ರು ಎಲ್ಲೂ ಹೇಳ್ತಾ ಇಲ್ಲ. ಅವ್ರು ಹೇಳೋದೇ 2 ವಿಚಾರ. ಒಂದು, CM ಬದಲಾವಣೆ ಆಗಬೇಕು ಅಂತ ಹೇಳಿದ್ರೆ ಹೈಕಮಾಂಡ್ ಒಪ್ಕೋಬೇಕು, ಒಂದು. ಎರಡನೇದು, ನಾನು ಇರೋದು 139 ಜನನ ತರೋಷ್ಟರಲ್ಲಿ ನನ್ನ ಕೂಲಿ ಇದೆ, ನನ್ನ ಶ್ರಮ ಇದೆ, ಅದಕ್ಕೆ ನಾನು ಕೂಲಿ ಕೇಳ್ತಾ ಇದ್ದೀನಿ ಅಂತ ಕೇಳ್ಕೊಂಡ್ ಬರ್ತಾ ಇದ್ದಾರೆ. ಎಸ್ ಯಾದವ್ ಅವರೇ, ವಿಚಾರ ಇಷ್ಟೇ. ಈಗ ಕಾಂಗ್ರೆಸ್ ನಲ್ಲಿ ಕುರ್ಚಿ ಕಿತ್ತಾಟ ತಾರಕಕ್ಕೇರಿದೆ. ಅದರಲ್ಲೂ ಕೂಡ ರಾಜಣ್ಣ ಅವರ ಹೇಳಿಕೆ, ಈಗ 3 ಜನ ಬಂದಿದ್ದಾರೆ, ಇನ್ನೆಷ್ಟು ಜನ ಕರ್ಕ ಬರ್ತೀರಾ ಒಂದು ಕುರ್ಚಿಗೆ? ನೋಡಿ ಮೇಡಮ್ ಅವರೇ, ನಾವು ಯಾವುದೇ ಕಾರಣಕ್ಕೂ ನಮ್ಮಲ್ಲಿ ಕುರ್ಚಿ ಕಾದಾಟ ಯಾವ ಕಾರಣಕ್ಕೂ ಇಲ್ಲ. ಎರಡನೇದು ಮೇಡಮ್ ನಾವು ಹೇಳ್ತಾ ಇದೀವಿ, 140 ಜನ ಶಾಸಕರು ಕೂಡ ಮೇಡಮ್ ಕಾಂಗ್ರೆಸ್ ಅಲ್ಲಿ 140 ಜನ ಏನಿದ್ದಾರೆ, ಒಂದ್ ನಿಮಿಷ, ಅವರೆಲ್ಲರೂ ಕೂಡ ಒಂದೊಂದು ಅಭಿಪ್ರಾಯಗಳನ್ನು ಇಟ್ಕೊಂಡಿದ್ದಾರೆ. ಕೆಲವೊಂದಿಷ್ಟು ಮಾಧ್ಯಮದ ಮುಂದೆ ಬಂದು ಹೇಳ್ತಾರೆ, ಕೆಲವೊಂದಿಷ್ಟು ಜನ ಮಾಧ್ಯಮದವ್ರ ಮುಂದೆ ಬಂದು ಹೇಳೋದಿಲ್ಲ. ಆಯ್ತಾ? ವಿಚಾರ ನೀವು ಕುರ್ಚಿ ಕಥನನೇ ಇಲ್ಲ ಅಂತಂದ್ರೆ ನಾವು ಯಾರೂ ನಂಬೋದಿಲ್ಲ ಸರ್. ಕರ್ನಾಟಕದ ಜನತೆ ನಿಜವಾಗ್ಲೂ ನಂಬೋದಿಲ್ಲ ಅದನ್ನ. ನೋಡಿ ಮೇಡಮ್ ಅವರೇ, ತಾವು ಏನು ಒಂದು ಸ್ಟೇಟ್ಮೆಂಟ್ ಹೇಳಿದ್ರಿ ರಾಜಣ್ಣವ್ರದ್ದು, ಅದು ಅವರ ಒಂದು ವೈಯಕ್ತಿಕ ಅಭಿಪ್ರಾಯ ಅಷ್ಟೇ, ಅದು ಪಕ್ಷದ ಅಭಿಪ್ರಾಯ ಅಲ್ಲ. ಸೊ ಮುನಿಯಪ್ಪನವರು ಒಬ್ಬ ಅನುಭವಿ ರಾಜಕಾರಣಿಗಳು ಕೂಡ, ಅವರು ಕೆಲವು ಆಗುತ್ತೆ ಅಂತ ಅವರು ವೈಯಕ್ತಿಕ ದೆಹಲಿ ಅಲ್ಲ, ಎಲ್ಲರೂ ವೈಯಕ್ತಿಕ. ಮೇಡಮ್, ಇದು ಒಂದು ನಿರಂತರ ಪ್ರಕ್ರಿಯೆ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಒಂದು ರಾಜ್ಯದ ಮಂತ್ರಿ ಆಗಲಿ, ಮುಖ್ಯಮಂತ್ರಿ ಪೋಸ್ಟ್ಗಳು ಹೈಕಮಾಂಡ್ ಬಂದು ಎಲ್ಲ ತೀರ್ಮಾನ ಮಾಡಿ ಮೇಡಮ್ ಎಲ್ಲ ಒಂದ್ ನಿಮಿಷ ಮೇಡಮ್, ನಮ್ಮಲ್ಲಿ ಇಶ್ಯೂನೇ ಇಲ್ಲ ಅಂದಾಗ ತೀರ್ಮಾನ ಯಾಕೆ ಮಾಡಬೇಕು? ಪಕ್ಷ ಏನಾದ್ರೂ ಪಕ್ಷದ ಒಂದು ಪ್ಲಾನ್ ಇದ್ರೆ ಸೊ ನಾವೇನ್ ಮಾಡ್ತೀವಿ, ಅದನ್ನ ಇಟ್ಟು ಚರ್ಚೆ ಮಾಡಿ ಸೊ ಒಂದು ಅದಕ್ಕೆ ಒಪ್ಪಿಗೆ ಬಂದಾಗ ಆಟೋಮೆಟಿಕಲಿ ಜವಾಬ್ದಾರಿ ಕೊಡ್ತೀವಿ. ಇಲ್ಲಿ ಹುದ್ದೆ ಅಲ್ಲ ಮೇಡಮ್ ಅವರೇ. ಈಗ ಸನ್ಮಾನ್ಯ ಮೇಡಮ್ DK ಶಿವಕುಮಾರ್ ಅವರಿಗೆ ನಾವು ಏನಾದ್ರೂ ಮುಂದೆ ಕೊಡಬೇಕು ಅಂತ ಅನ್ಸಿದ್ರೆ ಅವ್ರಿಗೆ ಜವಾಬ್ದಾರಿ ಕೊಡ್ತೀವಿ. ಸನ್ಮಾನ್ಯ ಕರ್ಜಿ ಅವರಿಗೆ ಜವಾಬ್ದಾರಿ ಕೊಡ್ಬೇಕಂದ್ರೆ ಜವಾಬ್ದಾರಿ ಕೊಡ್ತೀವಿ. ಏನಿದ್ರು ಅಧಿಕಾರದ ಲಾಲಾಸೆ ಇರ್ತಕ್ಕಂಥದ್ದು BJP JDS ಗೆ. ನಾವು ಈ ರಾಜ್ಯದ ಜನತೆ ಅಧಿಕಾರಕ್ಕೋಸ್ಕರ ಓಡಾಡ್ತೀವಿ ನಾವು. ಯಾದವ್ ಸರ್, ಒಂದೇ ನಿಮಿಷ. ಈಗ ವೋಟ್ ಹಾಕಿದ್ವಲ್ಲ 2023ರಲ್ಲಿ ವೋಟ್ ಹಾಕಿದ್ವು. ವೋಟ್ ಹಾಕ್ಬೇಕಾದ್ರೆ ಯಾರ್ ಫೇಸ್ ತೋರಿಸಿದ್ರಿ ಮೇಡಮ್? ಒಂದ್ ನಿಮಿಷ, ಯಾರ್ ಫೇಸ್ ತೋರಿಸಿ? ಕಾಂಗ್ರೆಸ್ ಫೇಸ್ ಸರ್. ಹೌದು ಮೇಡಮ್ ಅವರೇ, ಮೇಡಮ್ ಕಾಂಗ್ರೆಸ್ ಮೇಡಮ್ ಅದೇನಿದ್ರು ಬೇರೆ ಪಕ್ಷಗಳಿಗೆ ಬಿಟ್ಟಿದ್ದು. ನಮ್ಮ ಪಕ್ಷದಲ್ಲಿ ನಾವು ಯಾವ ಚುನಾವಣೆಯಲ್ಲೂ ಕೂಡ ಮೇಡಮ್ ನಾವು ವೈಯಕ್ತಿಕ ಪೇಸ್ಗಳನ್ನ ತೋರಿಸಲ್ಲ. ಕಾಂಗ್ರೆಸ್ ಅಂದ್ರೆ ಯುನಿಟಿ ಅಂದ್ರೆ ಕಾಂಗ್ರೆಸ್. ಸೊ ಕಾಂಗ್ರೆಸ್ ಪೇಸ್ ಅನ್ನ ನಾವು ತೋರಿಸಿದೀವಿ. ಕಾಂಗ್ರೆಸ್ ಅಂದ್ರೆ ಯೂನಿಟಿ ಅಲ್ವಾ? ಎಸ್ ಮೇಡಮ್. ಆ ಯೂನಿಟಿಯಲ್ಲೇ 2 ಜನ ಹೇಳ್ತಾ ಇದ್ದಾರೆ, ಅದಕ್ಕೆ ನೀವು ಜವಾಬ್ದಾರಿ ತಗೊಳ್ಳೋದಿಲ್ವಲ್ಲ? ನಮ್ಮ ಅಭಿಪ್ರಾಯ ಹೇಳ್ತಾರೆ, ಆದ್ರೆ ಅಲ್ಟಿಮೇಟ್ ಹೈಕಮಾಂಡ್ ಅಂತಾರೆ. ಯಾರು ಹೇಳಿದ್ದಾರೆ? ಮಾತು ಹೇಳಿದ್ದಾರೆ.
ನಾನು ಮುನಿಯಪ್ಪನವರು ಅದೇ ಮಾತು ಹೇಳ್ತಾರೆ. ಕಾಂಗ್ರೆಸ್ ಅಲ್ಲಿ ಹೈಕಮಾಂಡ್ ರವಿ ಇದೆಯೇನ್ರಿ? ಅದೇ ಮಾತು ಹೇಳ್ತಾರೆ. ಕಾಂಗ್ರೆಸ್ ಅಲ್ಲಿ ಹೈಕಮಾಂಡ್ ಇದೆಯಾ? ಹೈಕಮಾಂಡ್ ಅಂತಾರೆ. ಹೈಕಮಾಂಡ್ ಯಾರು ಹೈಕಮಾಂಡ್? ಯಾರು ಬಿಟ್ಟಿದ್ದಾರೆ ಖರ್ಗೆ ಅವ್ರು ಕೂಡ ಹೈಕಮಾಂಡ್ ಅಂತಾರೆ ಸ್ವಾಮಿ. ಖರ್ಗೆ ಅವ್ರು ಕೂಡ ಹೈಕಮಾಂಡ್ ಅಂತಾರೆ. ಎರಡು ಇಲ್ಲ ನಮ್ಗೆ. ಆಲ್ ಆರ್ ಈಕ್ವಲ್ ನೋಡ್ರಿ. ಅಲ್ಲ ಹೈಕಮಾಂಡ್ ಅಲ್ಲ, ಅವ್ರ ಅಧ್ಯಕ್ಷ ಆಗ್ಬಿಟ್ಟು ಹೈಕಮಾಂಡ್ ಅಲ್ರಿ. ನೀವೇನಂತೀರಿ? ನಾವ್ ನೋಡ್ರಿ ನೀವೇನಂತೀರಿ ಹೇಳ್ರಿ? ಮೋದಿ ಅವರು ಹೈಕಮಾಂಡ್ ಅಂತಾರೆ. ಮೋದಿ ಮಾತಾಡ್ತೀರಾ ನೀವು? ಅಲ್ರಿ ನಿಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಯಾರು ಹೇಳ್ರಿ ನೋಡೋಣ. ಸಡನ್ ಹೆಸರು ಹೇಳ್ರಿ ಅಂದ್ರೆ ಹೇಳಕ್ಕಾಗಲ್ಲ. ಹೇಳ್ರಿ ನಿಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಹೆಸರು ಹೇಳ್ರಿ. ಅಧ್ಯಕ್ಷರ ಹೆಸರು ಅವ್ರಿಗೆ ಯಾವತ್ತಾದ್ರೂ ಅಧಿಕಾರ ಕೊಟ್ಟಿದ್ರೆ ಅಧಿಕಾರ ಕೊಟ್ಟವ್ರು ಮೋದಿ ಅಂತ ಹೇಳ್ತೀರಿ. ನಿಮ್ಮಲ್ಲಿ 3 ಜನ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಬದಲಾವಣೆ ಮಾಡಿದ್ರ? ನಿಮ್ಮಲ್ಲಿ ಕಿತ್ತಾಡಿ ಮಾಡಿದ್ರ? ರೆಸಾರ್ಟ್ ರಾಜಕೀಯ ಮಾಡಿ ಮಂತ್ರಿಗಳಾಗಿದ್ದಾರೆ. ಇತಿಹಾಸ ತೆಗೆಯೋಣ ಇನ್ನೊಂದು ಬಿಜೆಪಿಗೆ ಮುಖಗಾರಿಕೆ ಇಲ್ವಾ? ನಾವು ಕಾಂಗ್ರೆಸ್ ರೆಸಾರ್ಟ್ ರಾಜಕೀಯ ಮಾಡಿ ಅಲ್ರಿ ಹೈದರಾಬಾದ್ ಕರ್ಕೊಂಡು ಹೋಗಿದ್ರಲ್ಲ 20 ಜನ ಶಾಸಕರನ್ನ ಯಡಿಯೂರಪ್ಪ. ನಾವ್ ಯಾವತ್ತೂ ಹೋಗಿ ರೆಸಾರ್ಟ್ ರಾಜಕಾರಣ ಮಾಡಿಲ್ಲ. ನ್ಯಾಷನಲ್ ಕಾಂಗ್ರೆಸ್ ಏನ್ ಹೇಳುತ್ತೋ ಅದು ಇಲ್ಲಿ ನಡೆಯುತ್ತೆ. ಯಾದವ್ ಸರ್ ಒಂದೇ ನಿಮಿಷ. ವಿಚಾರ ಒಬ್ಬೊಬ್ರೆ ಹೇಳಿದ್ರೆ ಎಲ್ಲರಿಗೂ ಗೊತ್ತಾಗುತ್ತೆ, ಒಂದೇ ಸಲ ಹೇಳಿದ್ರೆ ಯಾರಿಗೂ ಗೊತ್ತಾಗೋದಿಲ್ಲ. ಇಲ್ಲಿ ವಿಚಾರ ಏನು ಅಂತಂದ್ರೆ, ನೀವು ಒಂದು ಮಾತು ಹೇಳಿದ್ರಿ, ಯಡಿಯೂರಪ್ಪ ಕಾಲದಲ್ಲಿ ಹಾಗಾಗಿತ್ತು, ಶಾಸಕರ ವಿಚಾರವೆಲ್ಲ ಹೇಳಿದ್ರಿ. ಎಸ್ ಓಕೆ, ಯಡಿಯೂರಪ್ಪ ಕಾಲದಲ್ಲಿ ಹಾಗಾಗಿತ್ತು. ಈಗ ಬಿಜೆಪಿ ಬೇಡ ಅಂತಾನೆ ಕಾಂಗ್ರೆಸ್ ತಂದಿದಲ್ವಾ, ಇವಾಗ ಮತ್ತೆ ಯಾಕೆ ಬಿಜೆಪಿ ವಿಚಾರದ ಬಗ್ಗೆ ಹೇಳಬೇಕು? ಹೇಳಬೇಕು ಅಲ್ಲ ಮೇಡಮ್, ಅವರು ಮಾಡಿದ್ದನ್ನ ಈ ಚರ್ಚೆಯಲ್ಲಿ ಹೇಳಿದಾಗ ನಾವು ಅವ್ರಿಗೆ ನೆನಪು ಮಾಡ್ಬೇಕಾಗತ್ತೆ. ಯಾಕಂದ್ರೆ ಬಿಜೆಪಿ ಅವ್ರು ಮರ್ತಿರ್ತಾರೆ. ಯಾರು ರೇಣುಕಾಚಾರ್ಯ ಪ್ರಕರಣ ಮರ್ತಿರ್ತಾರೆ, ಬೇರೆಯವರು ರೆಡ್ಡಿ ಬ್ರದರ್ಸ್ ಬ್ಲಾಕ್ ಮೇಲ್ ಮಾಡಿ ಆಗಿದ್ದು ಮರ್ತಿರ್ತಾರೆ. ಇವೆಲ್ಲ ಮರ್ತಿರ್ತಾರೆ. ಅವ್ರಿಗೆ ಹೇಳ್ಬೇಕಲ್ಲ ನಾವು. ಇವಾಗ ಇತಿಹಾಸಕ್ಕೆ ಎದ್ಕೊಂಡು ಯಡಿಯೂರಪ್ಪ ಕಾಲದ ವಿಚಾರ ಹೇಳಿದ್ರೆ ಅವ್ರು ಇನ್ನೂ ತುಂಬಾ ಹಿಂದೆ ಹೋಗಿ ಇಂದಿರಾ ಗಾಂಧಿ ಕಾಲದ ವಿಚಾರ ಹೇಳ್ಬೇಕು. ಈ ಡಿಬೇಟ್ ಕರೆದಿದ್ದೇನಕ್ಕೆ? ಅದಿಷ್ಟು ಹೇಳೋದು ಸಾಕು. ಒಂದೇ ನಿಮಿಷ, ಇಬ್ರು ಮಾತಾಡಿದ್ರು. ರಿಷಿಕ್ ಸರ್ ಮೇಡಮ್ ನನಗೆ ಅವಕಾಶನೇ ಕೊಟ್ಟಿಲ್ಲ, ಅವರು ಮಾತಾಡಕ್ಕೆ. ಇದೆಲ್ಲ ಇದು ಡಿಬೇಟ್ ಅಲ್ಲ, ಆಗಲ್ಲ ನೋಡಿ. ಪ್ರತಿ ಟೈಮು ಇದೆಲ್ಲ ನನಗೆ ಅವಕಾಶ ನೋಡಿ, ನಾನು ಕೊಟ್ಟೆ ಅವ್ರ ತೋಳ್ತಾ ಟೈಮ್ ಎಲ್ಲ ಮಾತಾಡಿ. ಪಾಪ ಆತರ ಏನ್ ಮಾಡಿಲ್ಲ, ಅವ್ರು ಯಾವತ್ತೂ ಮಾಡಿಲ್ಲ. ಒಂದ್ ನಿಮಿಷ